ಸೊ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಂದ್ರೆ ಜಾಸ್ತಿ ಹೇಳಲ್ಲ, ಸ್ವಲ್ಪ ಹೇಳ್ತಾನೆ. ಸ್ವಲ್ಪ ಅಂದರೆ ಎಷ್ಟು ಬೇಕೋ ಅಷ್ಟು ಹೇಳ್ತಾನೆ. ಓಕೆ, ತುಂಬ ಕಮ್ಮಿ ಅಂತ ಅನ್ಕೋಬೇಡಿ. ಸಿ, ಆಫ್ಟರ್ ದ ಫೇಲಿಯರ್ ಆಫ್ ಸೈಮನ್ ಕಮಿಷನ್, ಸ್ವಲ್ಪ ಹಿಸ್ಟ್ರಿ, ಬ್ಯಾಕ್ ಟು ಹಿಸ್ಟ್ರಿ ನೋಡಿ. ಒಂದು ಸ್ಟೋರಿಯಲ್ಲಿ ಹೇಳ್ತೀನಿ ಅಂದರೆ ಅದು ಹಿಂದೆ ಇರೋ ಪ್ರತಿಯೊಂದು ಇವೆಂಟ್ನು ಕನೆಕ್ಟ್ ಮಾಡ್ತಾ ಹೋಗ್ತಾನೆ. ಓಕೆ, ದ ಸೈಮನ್ ಕಮಿಷನ್ ವಾಸ್ ನಾಟ್ ಸಪೋರ್ಟೆಡ್ ಬೈ ಇಂಡಿಯನ್ಸ್ ಬಿಕಾಸ್ ಇಂಡಿಯನ್ ಒಪಿನಿಯನ್ಸ್ ಇರಲಿಲ್ಲ ಅಲ್ಲಿ. ಇಂಡಿಯನ್ಸ್ ವೇರ್ ನಾಟ್ ದೇರ್. ಇಂಡಿಯನ್ಸ್ ವೇರ್ not there. As a result of this, when 1919 Parliament ರಿಫಾರ್ಮ್ಸ್ ಬಂದ ಮೇಲೆ, ಯಾವಾಗ 1927 ಸೈಮನ್ ಕಮಿಷನ್ ಕ್ರಿಯೇಟ್ ಆಗಿ 28ಗೆ ಇಂಡಿಯಾ ಬಂದ ಮೇಲೆ ಸೈಮನ್ ಕಮಿಷನ್ ಗೇವ್ ಆ್ಯಂಡ್ ಸಜೆಷನ್ ಸೇಯಿಂಗ್ ದ್ಯಾಟ್ ಫ್ರಮ್ ನೌ ಆನ್ ವಾಟ್ ಎವರ್ ರಿಫಾರ್ಮ್ಸ್ ನೀಡ್ ಟು ಬಿ ಡನ್, ಇನ್ಮೇಲೆ ಇಂಡಿಯಾಗೋಸ್ಕರ ಏನಾದರೂ ರಿಫಾರ್ಮ್ಸ್ ಮಾಡೋದಿದ್ರೆ ಪ್ಲೀಸ್ ಟೇಕ್ ದ ಒಪಿನಿಯನ್ ಆಫ್ ಇಂಡಿಯನ್ಸ್ ಅಂತ ಜಾನ್ ಸೈಮನ್ ಅವರು ಒಪಿನಿಯನ್ ತಗೋಬೇಕಿತ್ತು. ಸೊ ನಾವು ದೀಸ್ ಪೀಪಲ್ ಬ್ರಿಟಿಷರ್ಸ್ ಟುಕ್ ಇಟ್ ಸೀರಿಯಸ್ಲಿ. ಯಾಕಂದರೆ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಆದಮೇಲೆ ಮಹಾತ್ಮ ಗಾಂಧಿಯವರು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನ ಎತ್ತಿಬಿಟ್ಟಿದ್ದಾರೆ. ನೋಡಿ, CDM ಇಸ್ ಲಾಂಚ್ಡ್ ಇನ್ 1930. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇಸ್ ಲಾಂಚ್ಡ್ ಇನ್ 1930 ಆ್ಯಂಡ್ ಇಂಪ್ಯಾಕ್ಟ್ ಇದೆ. ಆದ ಕಾರಣ ನಾವು ಬ್ರಿಟಿಷರ್ಸ್ ಹ್ಯಾವ್ ಟು ಸಪ್ರೆಸ್ ದಿಸ್. ಸಪ್ರೆಸ್ ಅಂದರೆ ಏನು? ನಾಟ್ ಯೂಸಿಂಗ್ ಡಿವೈಡ್ ಆ್ಯಂಡ್ ರೂಲ್ ಬಟ್ ಯೂಸಿಂಗ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂದರೆ ಏನಂತ ಹೇಳ್ತಾನೆ. ಇಫ್ ಸಮ್ವನ್ ಈಸ್ ರಿಕ್ವೆಸ್ಟಿಂಗ್ ಸಮಥಿಂಗ್ ಫ್ರಮ್ ಬ್ರಿಟಿಷರ್ಸ್, ಸ್ವಲ್ಪ ಕೊಟ್ಟು ಸಮಾಧಾನ ಮಾಡೋದು. ಯಾರು ಸಿಕ್ಕಾಪಟ್ಟೆ ಮಾತಾರೆ ಎತ್ಕೊಂಡೋಗಿ ತಿಕ್ಕಕ್ಕೆ ಹೊಡೆಯೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಸ್ಟಿಕ್ ಎಕ್ಸಾಂಪಲ್, ಆಲ್ ದ ರೆವಲ್ಯೂಷನರೀಸ್ ಫಾರ್ ಎಕ್ಸಿಕ್ಯೂಟೆಡ್. ರೆವಲ್ಯೂಷನರೀಸ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಆರ್ ಎಲ್ಸ್ ಇಫ್ ಯು ಕ್ಯಾನ್ ಥಿಂಕ್, ಜೈಲಿಗೆ ತಗೊಂಡೋಗಿ ಬಾಸುಂಡೆ ಬರೋ ಥರ ಹೊಡಿತಿದ್ರು, ಟಾರ್ಚರ್ ಇತ್ತು. ಇವನ್ ವಿ ಹ್ಯಾಡ್ ರೌಲೆಟ್ ಆ್ಯಕ್ಟ್ ಕೂಡ ಇದೇ ಕ್ಯಾಟಗರಿಗೆ ಬರುತ್ತೆ ಸ್ಟಿಕ್ ಪಾಲಿಸಿಯಲ್ಲಿ. ಆ್ಯಂಡ್ ಯು ಕ್ಯಾನ್ ಥಿಂಕ್ ಬಾಲ್ ಗಂಗಾಧರ್ ತಿಲಕ್ ವಾಸ್ ಅರೆಸ್ಟೆಡ್ ಫಾರ್ 1908 1914ವರೆಗೂ ಅವ್ರು ಜೈಲಲ್ಲಿದ್ದರು ಫಾರ್ ಆಲ್ಮೋಸ್ಟ್ 6 years. ಆ್ಯಂಡ್ ಲಾಲಾ ಲಜಪತ್ ರಾಯ್ ಅವ್ರನ್ನ ರೋಡಲ್ಲೇ ಹೊಡೆದಾಕಿದ್ರು. ದೇ ಬೀಟೆಡ್ ಹಿಮ್ ಟು ಡೆತ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಸ್ಟಿಕ್ ಅಂದರೆ ಏನು? ಇಫ್ ಎನಿವನ್ ಈಸ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಎತ್ಕೊಂಡೋಗಿ ಹೊಡೆಯೋದೆ. ಆ್ಯಂಡ್ ಇವನ್ ದ 3 ರೆವಲ್ಯೂಷನರಿ ಲೀಡರ್ಸ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ವರ್ ಎಕ್ಸಿಕ್ಯೂಟೆಡ್. ಚಂದ್ರಶೇಖರ್ ಆಜಾದ್ ವಾಸ್ ಮೇಡ್ ಟು ಶಾಟ್ ಹಿಮ್ಸೆಲ್ಫ್ ಡೆತ್ ಇನ್ ಚಂದ್ರಶೇಖರ್ ಆಜಾದ್ ಪಾರ್ಕ್. ಇಫ್ ಯು ಕ್ಯಾನ್ ಟೇಕ್ ಜಲಿಯನ್ವಾಲಾ ಬಾಗ್ ಮಿಸಾಕರ್, ಜಲಿಯನ್ವಾಲಾ ಬಾಗ್ ಕೂಡ ಇಟ್ಸ್ ಅನ್ ಆ್ಯಕ್ಟ್ ಆಫ್ ಸ್ಟಿಕ್ ಓನ್ಲಿ. ದೇ ಹೊಡೆದು ಸಾಯಿಸಿದ್ದಾರೆ. ಆ್ಯಂಡ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ದಟ್ ಖಿಲಾಫತ್ ಮೂವ್ಮೆಂಟ್, ಇಟ್ ವಾಸ್ ಸಪ್ರೆಸ್ಡ್ ಇನ್ ದ ಇಯರ್ 1921 ಬೈ ಅರೆಸ್ಟಿಂಗ್ ದ ಲೀಡರ್ಸ್. ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಬ್ರಿಟಿಷರ್ಸ್ ಯೂಸ್ ಟು ಡೂ. ಸ್ಟಿಕ್ ಪಾಲಿಸಿ, ಯಾರಾದರೂ ಜಾಸ್ತಿ ಮಾತಾಡಿದ್ರೆ ಎತ್ಕೊಂಡೋಗಿ ಹೊಡೆಯೋದು. ಯು ಕ್ಯಾನ್ ಸಿ ಹೌ ಮೆನಿ ಆ್ಯಕ್ಟ್ಸ್ ದೇ ಹ್ಯಾವ್ ಪಾಸ್ಡ್. ಆ್ಯಂಡ್ ಇಫ್ ಯು ಟಾಕ್ ಅಬೌಟ್ ದ ಕ್ಯಾರೆಟ್, ಸ್ವಲ್ಪ ಕೊಡೋದು. ಫಾರ್ ಎಕ್ಸಾಂಪಲ್, ವೆನ್ ಇಂಡಿಯನ್ಸ್ ಡಿಮಾಂಡೆಡ್ ಫಾರ್ ರೆಪ್ರೆಸೆಂಟೇಷನ್ 1861 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಪಾಸ್ ಆಯಿತು. ಮತ್ತೆ ಕೇಳಿದಾಗ 1892 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಪಾಸ್ ಆಯಿತು. ಮತ್ತೆ ಕೇಳಿದಾಗ 1909 ವೆನ್ ಮುಸ್ಲಿಮ್ಸ್ ವಾಂಟೆಡ್ ಸಪ್ರೇಟ್ ಎಲೆಕ್ಟರೇಟ್, ಅದು ಕೂಡ ಕೊಟ್ಟರು. 1919 ದೇ ಎಕ್ಸ್ಟೆಂಡೆಡ್ ದಿ ಸಪ್ರೇಟ್ ಎಲೆಕ್ಟರೇಟ್ ಟು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್, ಮೈನಾರಿಟೀಸ್ ಕೊಡ್ತಾ ಹೋದರು. ಅರ್ಥ ಆಗ್ತಿದೆ ಅಲ್ವಾ? ವೆನ್ ಸಮ್ವನ್ ಈಸ್ ಆಸ್ಕಿಂಗ್ ಫಾರ್ ಸಮಥಿಂಗ್, ಸ್ವಲ್ಪ ಕೊಟ್ಟು ಸಮಾಧಾನ ಮಾಡೋದು. ಆ ಸಮಾಧಾನ ಆಗದೆ ಇದ್ದರೆ ಅಪ್ಪ ಹೊಡೆದಂಗೆ ಅವ್ರನ್ನೂ ಹೊಡೆಯೋದು. ಸೊ ದಿಸ್ ವಾಸ್ ದ ಪಾಲಿಸಿ ದಟ್ Britishers were implemented. Carrot and stick other than divide and rule. So carrot and stick policy, the next important thing that happened was round table conferences. ನೋಡಿ, ನಾನು ಎಲ್ಲದನ್ನೂ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಕೈಂಡ್ಲಿ ಅರ್ಥ ಮಾಡ್ಕೊಳ್ಳಿ, ಟೈಮ್ ಲೈನ್ ಬರೆದಿಟ್ಕೊಳ್ಳಿ, ಎಲ್ಲೆಲ್ಲಿ ಏನೇನು ಆಗ್ತಿತ್ತು ಅಂತ. ಓಕೆ, ಟೆಲ್ ಮೀ, ಒಂದು ಕ್ವಶನ್ ಕೇಳಬೇಡ, ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಅಂತ. ರೆವಲ್ಯೂಷನರೀಸ್ ಭಗತ್ ಸಿಂಗ್ ಅವ್ರನ್ನ ಹ್ಯಾಂಗ್ ಮಾಡಿದ್ದು ಇಯರ್ ಯಾವುದು? ಇವಾಗಷ್ಟೇ ಹೇಳಿದೆ. ಯಾವ ಇಯರಲ್ಲಿ ಹ್ಯಾಂಗ್ ಆದರು? ವೆರಿ ಗುಡ್, 1931. ಓಕೆ, ರೌಲೆಟ್ ಆ್ಯಕ್ಟ್ ಪಾಸ್ ಆಗಿದ್ದು ಯಾವಾಗ? ಎಸ್, 1919. ಬಾಲ್ ಗಂಗಾಧರ್ ತಿಲಕ್ ವಾಸ್ ಅರೆಸ್ಟೆಡ್ ಯಾವಾಗ? ವೆನ್ ಹಿ ವಾಸ್ ಅರೆಸ್ಟೆಡ್? ಹಿ ವಾಸ್ ಅರೆಸ್ಟೆಡ್ ಇನ್ 1908 ಆಫ್ಟರ್ ದ ಸೂರತ್ ಸೆಷನ್ ಆರ್ ಸೂರತ್ ಸ್ಪ್ಲಿಟ್ ಆ್ಯಂಡ್ ಹಿ ವಾಸ್ ರಿಲೀಸ್ಡ್ ಇನ್ 1914. ಆ್ಯಂಡ್ ಭಗತ್ ಸಿಂಗ್ ಅವರು ದೈವಾಧೀನರಾಗಿದ್ದು ಯಾವಾಗ? ವೆನ್ ವಾಸ್ ಈ ಅವ್ರಿಗೆ ದೇಶನ ಬಿಟ್ಟು ಹೋಗಿದ್ದು ಯಾವಾಗ? ಎಸ್, ಇಟ್ ವಾಸ್ 1920. ಲಾಲಾ ಲಜಪತ್ ರಾಯ್ ಅವರು ಸಾಯೋಕ್ಕೆ ರೀಸನ್ ಏನು? ಎಸ್, ಇಟ್ ವಾಸ್ ಬಿಕಾಸ್ ಆಫ್ ದ ಸೈಮನ್ ಕಮಿಷನ್. 1928 ಅವ್ರು ಬಂದಾಗ ಲಾಹೋರಲ್ಲಿ ಅಪೋಸ್ ಮಾಡಿದ್ರು, ಲಾಠಿ ಚಾರ್ಜ್ ಆಯಿತು. ಆಫ್ಟರ್ ಸಮ್ ಡೇಸ್ ಲಾಲಾ ಲಜಪತ್ ರಾಯ್ ಡೆಡ್. ಆ್ಯಂಡ್ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅರೆಸ್ಟ್ ಆಗಿದ್ದ ರೀಸನ್ ಏನು? ದ ರೀಸನ್ ವೈ ದೇ ವರ್ ಅರೆಸ್ಟೆಡ್, ಇನಿಷಿಯಲಿ ಭಗತ್ ಸಿಂಗ್ ವಾಸ್ ಅರೆಸ್ಟೆಡ್ ಬಿಕಾಸ್ ಆಫ್ ಬಾಂಬಿಂಗ್ ದ ಪಾರ್ಲಿಮೆಂಟ್, ಬಟ್ ದ ಮೇನ್ ರೀಸನ್ ವೈ ದೇ ವರ್ ಅರೆಸ್ಟೆಡ್ ವಾಸ್ ಲಾಹೋರ್ ಕಾನ್ಸ್ಪಿರಸಿ. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಲಾಹೋರ್ ಕಾನ್ಸ್ಪಿರಸಿಯಲ್ಲಿ ಅವ್ರು ಹೊಡೆದಾಕಿದ್ದು ಯಾರನ್ನ? ಎಸ್, ನೀವೇ ಕಮೆಂಟ್ ಟೈಪ್ ಮಾಡಿ ನೋಡೋಣ. ಆ್ಯಂಡ್ CA ಚಂದ್ರಶೇಖರ್ ಆಜಾದ್ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಏನು? ಹಿ ಫಾರ್ಮ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಭಗತ್ ಸಿಂಗ್ ರೀನೇಮ್ಡ್ ಇಟ್ ಆಸ್ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಓಕೆ, ಜಲಿಯನ್ವಾಲಾ ಬಾಗ್ ಮಸಾಕರ್ ಆಗಿದ್ದು ಯಾವಾಗ? 1919 ಆಗಿದ್ದ ಜಾಗ ಯಾವುದು?
ಅಮೃತ್ಸರ್ ಎಲ್ಲಿದೆ? ಪಂಜಾಬಲ್ಲಿದೆ. ಜಲಿಯನ್ ವಾಲಾ ಬಾಗ್ ಇಸ್ ದ ನೇಮ್ ಆಫ್ ವಾಟ್? ದ ಪಾರ್ಕ್ ವೇರ್ ದಿಸ್ ಪೀಪಲ್ ವೇರ್ ಸಿಟ್ಟಿಂಗ್. ಆ್ಯಂಡ್ ಬೈಸಾಖಿ ಫೆಸ್ಟಿವಲ್ ಸೆಲೆಬ್ರೇಟ್ ಆಗ್ತಿತ್ತು. ಬುಲೆಟ್ನ ಫೈರ್ ಮಾಡಿದ್ದ ಜನರಲ್ ಹೆಸರೇನು? ಇಟ್ ಈಸ್ ಜನರಲ್ ಡಯರ್. ಹೌ ವಾಸ್ ಈ ಟ್ರೀಟೆಡ್? ಹಿ ವಾಸ್ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್. ಅವ್ರ ಮೇಲೆ ಕಮಿಟಿ ಕೂರಿಸಿದ್ರು. ವಾಟ್ ಈಸ್ ದ ನೇಮ್ ಆಫ್ ದಟ್ ಕಮಿಟಿ? ಹಂಟರ್ ಕಮಿಷನ್. ಓಕೆ, ಡಿಡ್ ದೇ ಗಿವ್ ಎನಿ ಪನಿಷ್ಮೆಂಟ್? ನೋ. ಹೂ ಕಿಲ್ಡ್ ಜನರಲ್ ಡಯರ್? 1940 ಉಧಮ್ ಸಿಂಗ್ ಎಗರ್ಸಾಕ್ತಾರೆ. ಆ್ಯಂಡ್ ಖಿಲಾಫತ್ ಮೂಮೆಂಟ್ ಲೀಡರ್ಸ್ ಯಾರು? ಹೂ ಆರ್ ದ ಲೀಡರ್ಸ್? ಅಲಿ ಬ್ರದರ್ಸ್. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇಫ್ ಯು ಕಮ್ ಟು 1961, ಹೌ ಮೆನಿ ಸೀಟ್ಸ್ ವೇರ್ ಗಿವನ್ ಫಾರ್ ಇಂಡಿಯನ್ಸ್? ನಾಮಿನೇಟೆಡ್, ಎಲೆಕ್ಟೆಡಾ? It was nominated. The size was 6 to 12. Minimum 6, maximum 12 Indians. 1962, 10 to 16 ಮಾಡಿದ್ರು. 1919, 60 ಮಾಡಿದ್ರು. They expanded it and Muslim community was given separate electorates. And if you come to 1919, electorates was extended to other classes like Christians, Indian Christians ಕೊಟ್ಟಿದ್ರು, Anglo Indians ಕೊಟ್ಟಿದ್ರು, depressed classes ಕೊಟ್ಟಿದ್ರು, non-Brahmin caste ಕೊಟ್ಟಿದ್ರು. So that division and conquer was satisfied. When did Mahatma Gandhi launch the non-cooperation movement? It was launched in 1920. When it ended? 1922. What is the reason? Chaura Chaura incident. ನೆನಪಿದೆಯಾ? And what was the aim of non-cooperation movement? Swaraj. Okay. And when was Purna Swaraj adopted by Indian National Congress? ಹೇಳಿ ನೋಡೋಣ. ಎಸ್, 26th January 1929. ಈ ಸೆಷನ್ ಆಗಿದ್ದೆಲ್ಲಿ? ಲಾಹೋರ್ ಸೆಷನ್. ಓಕೆ. ಆ್ಯಂಡ್ ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ಲಾಹೋರ್ ಸೆಷನ್? ಜವಾಹರ್ಲಾಲ್ ನೆಹರು. ಓಕೆ, ನಾನು ಹೇಳ್ತಾ ಇದ್ದೇನೆ, ನೀವು ನನ್ನ ಜೊತೆ ಹೇಳ್ತಾ ಇದ್ದೀರ ಅನ್ನೋ ನಂಬಿಕೆ ಮೇಲೆ. ಆ್ಯಂಡ್ ಎಸ್, ಆಫ್ಟರ್ ದಿಸ್ ಇನ್ನೇನು ಹೇಳಿದ್ದೀನಿ ನಾನು ನಿಮಗೆ? ತುಂಬ ಹೇಳಿದ್ದೇನೆ. ಎಸ್, ಸುಭಾಷ್ ಚಂದ್ರ ಬೋಸ್. ವೆನ್ ಡಿಡ್ ಹಿ ಜಾಯಿನ್ ದ INC? He joined INC in 1921. Was Subhash Chandra Bose a civil servant? Yes. When did he resign it? When Mahatma Gandhi launched non-cooperation movement. When did Jawaharlal Nehru join the INC? He joined it in 1919. When did Mahatma Gandhi come to India? He came in 1915. What were the 3 major achievements of Mahatma Gandhi in between 1917 and 18 ಅಂತ ಕೇಳಿದ್ರೆ? It is cake. Champaran Satyagraha, Keda Satyagraha. These two were farmer protest. In Champaran, Indigo rebellion ಆಗ್ತಾ ಇತ್ತು. And when you take off Keda, 1/4 ಪ್ರೊಡ್ಯೂಸ್ ಬರದೇ ಇದ್ರು ಕೂಡ ಟ್ಯಾಕ್ಸ್ನ ಡಿಮಾಂಡ್ ಮಾಡ್ತಾ ಇದ್ರು. ವಾಟ್ ಈಸ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್? ಅಲ್ಲಿರೋ ಎಂಪ್ಲಾಯೀಸ್ಗೆ 35% ಇದ್ಬೇಕಿತ್ತು. ವಾಟ್ ಹೈಕ್? ಆ್ಯಂಡ್ ಹೂ ಈಸ್ ದ ಒನ್ ಹೂ ಹೆಲ್ಪ್ ಚಂಪಾರಣ್ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧಿಗೆ ಸಪೋರ್ಟ್ ಮಾಡಿದ್ಯಾರು? ಇಟ್ ವಾಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆನಪಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಡ್ಯೂರಿಂಗ್ ಕೇಡಾ ಸತ್ಯಾಗ್ರಹ, ಎಸ್, ಡ್ಯೂರಿಂಗ್ ಕೇಡಾ ಸತ್ಯಾಗ್ರಹ ಹೂ ಇಸ್ ದಿಸ್? ಇಲ್ಲಿ ಸಪೋರ್ಟ್ ಮಾಡಿದ್ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಓಕೆ. ಆ್ಯಂಡ್ ಫಸ್ಟ್ ಟೈಮ್ ಮಹಾತ್ಮ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಮಾಡಿದ್ದಲ್ಲಿ, ಹಂಗರ್ ಸ್ಟ್ರೈಕ್, ಇಟ್ ವಾಸ್ ಇನ್ ಅಹಮದಾಬಾದ್ ಇನ್ ದ ಇಯರ್ 1918 ಫಾರ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಇದೆಲ್ಲ ಸೆನ್ಸಿಟಿವ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕು. ಬಿಕಾಸ್ ಇದ್ರ ಮೇಲೇ ಪ್ರಿಲಿಮ್ಸ್ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ಪ್ರಿಲಿಮ್ಸ್ ಈಸ್ ಅ ಟೆಸ್ಟ್ ಆಫ್ ಯುವರ್ ನಾಲೆಜ್. ನೋಡಿ, UPSCಲಿ 3 ಎಕ್ಸಾಮ್ ಇದೆ ಅಲ್ವಾ? ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮ್ ಇರೋದು ನೀವು ಸಿವಿಲ್ ಸರ್ವೆಂಟ್ ಆಗಬಾರ್ದು ಅಂತ. ದಿಸ್ ಈಸ್ ದ್ಯಾಟ್ ಟು ಸ್ಟಾಪ್ ಯು ಫ್ರಮ್ ಬೀಯಿಂಗ್ ಸಿವಿಲ್ ಸರ್ವೆಂಟ್. ಬಟ್ ಮೇನ್ಸ್ ಎಕ್ಸಾಮ್ ಏನಿದೆ, ಇಟ್ ಈಸ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಪುಟ್ ಯುವರ್ ಎಕ್ಸಾಮ್ ಥಾಟ್ಸ್ ಇನ್ ದ ಪೇಪರ್ ಆ್ಯಂಡ್ ಗೆಟ್ ಇನ್ ಟು ಸಿವಿಲ್ ಸರ್ವಿಸ್. Once you are in mains, you are very close to become a civil servant. But if you don't clear prelims, you are gone. Prelims is totally based on facts. ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಎಲ್ಲೆಲ್ಲಿ ಏನೇನಾಯ್ತು ಅಂತ ಮೈನ್ಯೂಟ್ ಡೀಟೇಲ್ಸ್ ಗೊತ್ತಿರಬೇಕು. ಬಟ್ ಮೇನ್ಸಲ್ಲಿ ಯು ಕ್ಯಾನ್ ಪುಟ್ ಯುವರ್ ಐಡಿಯಾಸ್. ಇದ್ರ ಬಗ್ಗೆ ನಾವು ಮಾಡೋಣ. ಆ್ಯಂಡ್ ಎಸ್, ಇಫ್ ಇನ್ ಕೇಸ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಒಂದು ಕೆಲಸ ಮಾಡಿ, ಕಮೆಂಟ್ ಮಾಡಿ ಇನ್ ದ ಕಮೆಂಟ್ ಲೈನ್ ಇಫ್ ಯು ವಾಂಟ್ ಮೀ ಟು ಡಿಸ್ಕಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 1000 ಹಿಸ್ಟ್ರಿ ಕ್ವಶನ್ಸ್ನ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿ ಅಂದರೆ ಹೇಳಿ. ಬೈ ನೆಕ್ಸ್ಟ್ ಸ್ಯಾಟರ್ಡೇ ಅಪ್ಲೋಡ್ ಮಾಡಿ ಬಿಸಾಕ್ತೇನೆ. ಸೊ ದಟ್ ಯು ಪೀಪಲ್ CSE 2023ನ ಕ್ರ್ಯಾಕ್ ಮಾಡಬೇಕು ನೀವೆಲ್ಲ. ನನ್ನ ನೇಮ್ ಅಷ್ಟೇ, ಐ ವಾಂಟ್ ಯು ಪೀಪಲ್ ಟು ಕ್ರ್ಯಾಕ್ CSE 2023. ನಾವು ಇಷ್ಟೆಲ್ಲ ರಿವಿಷನ್ ಆದಮೇಲೆ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಸ್ ನಥಿಂಗ್ ಬಟ್ ಬ್ರಿಟಿಷ್ ಆ್ಯಂಡ್ ಇಂಡಿಯನ್ಸ್ ಸಿಟ್ಟಿಂಗ್ ಟುಗೆದರ್, ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನಿಂಗ್ ವಾಟ್ ರಿಫಾರ್ಮ್ಸ್ ನೀಡ್ ಟು ಬಿ ಡನ್. ರಿಫಾರ್ಮ್ಸ್ ಏನಾದರೂ ಮಾಡಬೇಕಂತ ಇದ್ದರೆ, ಏನೇ ಡಿಮ್ಯಾಂಡ್ಸ್ ಇದ್ದರೆ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೊಂದು ಮಾಡಿದ್ದಂಥ ಪ್ಲ್ಯಾಟ್ಫಾರ್ಮ್ ಏನಿದೆ, ದಿಸ್ ಈಸ್ ಕಾಲ್ಡ್ ಆಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇಟ್ ವಾಸ್ ಎನ್ ಐಡಿಯಾ ಫ್ರಮ್ ಮೊಹಮ್ಮದ್ ಅಲಿ ಜಿನ್ನಾ. ಇದು ಜಿನ್ನಾ ಅವ್ರ ಐಡಿಯಾ. ಮೊಹಮ್ಮದ್ ಅಲಿ ಜಿನ್ನಾ, he contacted the then viceroy Irving, who was the viceroy of India. Irving ಹತ್ರ ಮಾತಾಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯೂಸ್ ಟು ಬಿ ಹೆಲ್ಡ್ ಇನ್ ಲಂಡನ್, ಇಂಗ್ಲೆಂಡ್. ಸೊ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಈಚ್ ಪೊಲಿಟಿಕಲ್ ಪಾರ್ಟೀಸ್ ಯೂಸ್ ಟು ಗೋ ದೇರ್. ಅಲ್ಲಿ ಹಿಂದೂ ರೆಪ್ರೆಸೆಂಟೇಟಿವ್ ಇರ್ತಿದ್ರು, ಬ್ಯಾಕ್ವರ್ಡ್ ಕ್ಲಾಸಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಿದ್ರು, ಸಿಖ್ ರೆಪ್ರೆಸೆಂಟೇಟಿವ್ ಇರ್ತಿದ್ರು, ಕ್ರಿಶ್ಚಿಯನ್ ರೆಪ್ರೆಸೆಂಟೇಟಿವ್ಸ್ ಇರ್ತಿದ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಇರ್ತಿದ್ರು, ಮುಸ್ಲಿಂ ಲೀಗ್ ಅವರು ಇರ್ತಿದ್ರು. ಆಲ್ ದ ಪ್ರಿಡಾಮಿನೆಂಟ್ ಲೀಡರ್ಸ್ ಯೂಸ್ ಟು ಗೋ ಆ್ಯಂಡ್ ಸಿಟ್ ದೇರ್. ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಇನ್ 19
30 in London. Okay, from the side of India there were many predominant leaders. Dr. B.R. Ambedkar representing the backward classes. INC na represent ಮಾಡಕ್ಕೆ ಮಹಾತ್ಮ ಗಾಂಧಿ ಇದ್ರು. ಹಿಂದೂಸ್ತಾನ್ ಮಹಾಸಭಾ, ಐ ಮೀನ್ ಹಿಂದೂ ಮಹಾಸಭಾನ ರೆಪ್ರೆಸೆಂಟ್ ಮಾಡ್ತಿದ್ರು. ಕ್ರಿಶ್ಚಿಯನ್ಸ್ಗಿದ್ರು, ಯೂನಿವರ್ಸಿಟೀಸ್, ಫಾರ್ ಎವ್ರಿ ಸೆಕ್ಷನ್, ಈವನ್ ಫಾರ್ ವುಮೆನ್, ಚಿಲ್ಡ್ರನ್, ಎವ್ರಿಥಿಂಗ್ ವಾಸ್ ರೆಪ್ರೆಸೆಂಟೆಡ್. ದ ಔಟ್ಕಮ್ ಆಫ್ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಇಟ್ಸ್ ಅ ಕ್ಲಿಯರ್ ಕಟ್ ಫೇಲಿಯರ್. And who was representing British? The British was represented by Ramsay MacDonald. ನೆನ್ಪಿಟ್ಕೊಳ್ಳಿ, Ramsay MacDonald was representing British from their side. Okay, Britishers represent ಮಾಡಿದ್ದು Ramsay MacDonald, whereas Indians were represented by many leaders. ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿದ್ರು. 1930 ಆಗಿದ್ದು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಅ ಕ್ಲಿಯರ್ ಕಟ್ ಫೇಲಿಯರ್ ಬಿಕಾಸ್ INC ಡಿಂಟ್ ಪಾರ್ಟಿಸಿಪೇಟ್. ಸಿ ವಾಟ್ ದೇ ಫೆಲ್ಟ್ ವಾಸ್ INC ಇಲ್ಲದೆ ಇದ್ರೂ ಕೂಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮಾಡ್ಬೋದು ಅಂತ, ಬಟ್ INC ವಾಸ್ ದ ಸೌಂಡ್ ಆಫ್ ಇಂಡಿಯಾ. ಸಿನ್ಸ್ INC ವಾಸ್ ನಾಟ್ ದೇರ್, ಇಟ್ ವಾಸ್ ಫೇಲಿಯರ್. And the reason for the failure was civil disobedience movement which was started in 1930 and majority of the leaders were arrested. ಅರ್ಥ ಆಗ್ತಿದೆಯಾ? ಸೊ ಮಹಾತ್ಮ ಗಾಂಧಿ ಡಿಂಟ್ ಅಟೆಂಡ್ ದ INC ಸೆಷನ್. INC ಅಂದರೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸೆಷನ್, ಡ್ಯೂ ಟು ವಿಚ್ ಇಟ್ ವಾಸ್ ಅ ಕ್ಲಿಯರ್ ಕಟ್ ಫೇಲಿಯರ್. ಸಮ್ ಆಫ್ ದ ರಿಫಾರ್ಮ್ಸ್ ವೇರ್ ಸಜೆಸ್ಟೆಡ್ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಬಟ್ ಅದು ಯಾವುದು ಫುಲ್ಫಿಲ್ ಆಗಿರಲಿಲ್ಲ. ನಾಟ್ ಅ ಇಂಪಾರ್ಟೆಂಟ್ ಪಾರ್ಟ್, ಬಟ್ ಟೈಮ್ ಇದ್ದರೆ ಒಂದ್ಸಲ ಓದಿ ಆಯಿತಾ. ಆಫ್ಟರ್ ದಿಸ್ ಇನ್ 1931 second round table conference was held. Before this what happened? In between RTC 1 and RTC 2, round table conference 1 and round table conference 2, Irwin Gandhi pact was signed. ನೆನಪಿದೆಯಾ? Irwin Gandhi pact was signed. According to this pact, Gandhi had to attend round table conference, but Gandhi's requests were very clear: reduce the taxes, release the prisoners of political parties, and they did it, but they told that we will not release Bhagat Singh, Sukhdev and Rajguru. ಇದಾದ್ಮೇಲೆ ಗಾಂಧಿ ಪಾರ್ಟಿಸಿಪೇಟೆಡ್ ಇನ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಡಿಸ್ಕಷನ್ಸ್ ಆಯಿತು, a lot of discussions happened, but none of the demands of Gandhi were accepted. ಗಾಂಧಿ ಮಾಡಿದ ಡಿಮ್ಯಾಂಡ್ಸ್ನ ಅವ್ರು ಎಕ್ಸೆಪ್ಟ್ ಮಾಡಲಿಲ್ಲ. ಇಟ್ಸ್ ನಾಟ್ ಲೈಕ್ ಬ್ರಿಟಿಷರ್ಸ್ ಡಿಂಟ್ accept Gandhi's views, even the Indian leaders didn't like them. Even the Indian leaders who were representing India there didn't support Gandhi, because of which Gandhi boycotted round table conference. When Gandhi returned back, or ಮಾನ ಮರ್ಯಾದೆ ಹೊರಟೋಗಿತ್ತು, to be frank, because his sound was not heard anymore. People were losing interest in Gandhi. Even the Britishers were not respecting Gandhi, even the Indians were not respecting Gandhi. ಯಾಕಂದರೆ ಸಡನ್ ಆಗಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ನು ಸ್ಟಾಪ್ ಮಾಡಿದ್ರು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ನು ಸ್ಟಾಪ್ ಮಾಡಿದ್ರು, ಡ್ಯೂ ಟು ವಿಚ್ ಪೀಪಲ್ ಕ್ಲಿಯರ್ಲಿ ಲಾಸ್ಟ್ ದ ಫೇತ್ ಇನ್ ಗಾಂಧಿ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಇಟ್ ವಾಸ್ ಅ ಡೌನ್ಫಾಲ್ ಆಫ್ ಗಾಂಧಿ ಪೀರಿಯಡ್. ಗಾಂಧಿ ವಾಸ್ ಲೂಸಿಂಗ್ ದ ಇಂಟ್ರೆಸ್ಟ್, ಆ್ಯಂಡ್ ಇನ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ Mahatma Gandhi boycotted the round table conference. Even after this, in 1932, there was third round table conference, and whatever the discussions were made in round table conference 1, 2, 3 gave rise to a new act, that is Government of India Act 1935. So round table conference alagi discussion basis melene Government of India Act 1935 came into picture. Whatever the demands were given by the people of various political parties who went to London to attend these 3 meetings gave rise to the birth of one of the most important act in the history of India, Government of India Act 1935. ಯಾರಾದರೂ ಪಾಲಿಟಿನ ಸ್ಟಾರ್ಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಮೋಸ್ಟ್ ಆಫ್ ದ ಪ್ರೊವಿಷನ್ಸ್ ದಟ್ ವಿ ಆರ್ ಹ್ಯಾವಿಂಗ್ ಇನ್ ಅವರ್ ಕರೆಂಟ್ ಕಾನ್ಸ್ಟಿಟ್ಯೂಷನ್ ಕೇಮ್ ಫ್ರಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ಸಿಕ್ಕಾಪಟ್ಟೆ ರಿಫಾರ್ಮ್ಸ್ ಇದೆ, ಸಿಕ್ಕಾಪಟ್ಟೆ ಡಿಮಾಂಡ್ಸ್ ಇದೆ ಇದರಲ್ಲಿ. ವಿ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಡೆಪ್ತ್. ದಿಸ್ ಇಸ್ ದ ಲೆಂಥಿಯೆಸ್ಟ್ ಡಾಕ್ಯುಮೆಂಟ್, ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ದ ಲೆಂಥಿಯೆಸ್ಟ್ ಆ್ಯಕ್ಟ್ ದಟ್ ವಾಸ್ ಪಾಸ್ಡ್ ಬೈ ಬ್ರಿಟಿಷರ್ಸ್. ಎಷ್ಟು ದೊಡ್ಡದಾಗಿತ್ತು ಅಂದರೆ ಇಟ್ ವಾಸ್ ಹಾಫ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಡಾಕ್ಯುಮೆಂಟ್ ಆಗಿತ್ತಿದ್ದು. ಇದರಿಂದ ಇನ್ಸ್ಪೈರ್ ಆಗೇನೆ ನಮ್ಮ ಕಾನ್ಸ್ಟಿಟ್ಯೂಷನ್ದು ಫೌಂಡೇಶನ್ ಇದೆ, ಫೆಡರಲಿಸಮ್ ಸ್ಟ್ರಕ್ಚರ್ ಏನಿದೆ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ವಿ ಶುಡ್ ಹ್ಯಾವ್ ವಾಟ್ ಆ್ಯಂಡ್ ಆಲ್ ಪ್ರೊವಿಷನ್ಸ್ ವರ್ ಗಿವನ್ ಇನ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಬಿಕಾಸ್ ದಿಸ್ ವಾಸ್ ಗಿವನ್ ಬೇಸ್ಡ್ ಆನ್ ದ ಡಿಸ್ಕಷನ್ಸ್ ಆಫ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇಫ್ ಇನ್ ಕೇಸ್ UPSC asks you what is the act that was passed after severe discussions with the Indians in a conference or in a meeting, that is definitely round table conference of 1935. Round table conference of 30, 31, 32. Based on the discussions of Indians, an act was passed, and that act is Government of India Act 1935. So ಇವಾಗ ಇದ್ರ ಬಗ್ಗೆ ನೋಡೋಣ.